ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನಮ್ಮ ವಿಷಯ? ಏನಿಲ್ಲ ಕಂದ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಶಾಸ್ತ್ರ ಮುಗಿಲಿ ಅಂತ ಕಾಯ್ತಾ ಇದ್ದೆ. ಏನು ಹೇಳು? ಏನಿಲ್ಲ, ಈ ಮಲ್ಲಿನ ಮದುವೆ ಆಗ್ತಿದ್ದಾನಲ್ಲ ಹುಡುಗ, ಅವನಿಗೆ ಈ ಮಲ್ಲಿ ಜೀವನದಲ್ಲಿ ನಡೆದಿದ್ದೆಲ್ಲ ವಿಷಯನೂ ಹೇಳಿದಿರುತ್ತಾನೆ. ಹಾಂ ಮಲ್ಲಿ ಯಾವುದನ್ನು ಮುಚ್ಚಿಟ್ಟಿಲ್ಲ. ಅವಳೆಲ್ಲ ವಿಷಯನೂ ಹೇಳಿದಾಳೆ ಅಂತ ಸುನೀಲ್ ಅವರೇ ನನ್ನ ಹತ್ರ ಹೇಳಿದ್ರು. ಎಲ್ಲ ಗೊತ್ತಿದ್ದೆ ಅವರು ಮಲ್ಲಿನ ಮದುವೆ ಆಗೋದಕ್ಕೆ ಒಪ್ಕೊಂಡ್ರು. ಸೊ ಫ್ಯೂಚರಲ್ಲಿ ಯಾವ ಪ್ರಾಬ್ಲಮ್ ಆಗಲ್ಲ, ನೀವು ಚಿಂತೆ ಮಾಡಬೇಡಿ. ಈಗ ಸಮಾಧಾನ ಆಯಿತು ಕಂದ. ಹಾಗೆ ಇನ್ನೊಂದು ವಿಷಯ, ಈಗ ನಮ್ಮಲ್ಲಿ ಮೊದಲನೇ ಗಂಡ ಅಳಿಯಂದ್ರ ತಮ್ಮನೇ ಅನ್ನೋ ವಿಷಯನೂ ಅವ್ರಿಗೆ ಗೊತ್ತಿದೆ ಅಲ್ವಾ? ಅದು ಗೊತ್ತಿಲ್ಲಮ್ಮ. ಮಲ್ಲಿ ಹೇಳಿದಾಳೋ ಇಲ್ವೋ ಅದು ಗೊತ್ತಿಲ್ಲ, ನಾನು ಕೇಳಕ್ಕೆ ಹೋಗಿಲ್ಲ. ಈ ವಿಷಯ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಕಂದ. ಇಲ್ಲದೆ ಹೋದರೆ ಅವರು ತಿಳಿಸ್ಬೇಕು. ಯಾಕಂದರೆ ಎಲ್ಲ ಒಂದೇ ಕುಟುಂಬ. ನಾಳೆ ಜಯದೇವು ಇವ್ರುಗಳು ಎದುರುಗದ್ರಿಗೆ ಬಂದಾಗ ಒಬ್ರಿಗೊಬ್ರು ಮುಜುಗರ ಆಗೋದು, ಅದು ಇರ್ಸ್ಮುರ್ಸಾಗೋದು ಚೆನ್ನಾಗಿರೋದಿಲ್ಲ. ಎಲ್ಲ ವಿಷಯದಲ್ಲೂ ಟ್ರಾನ್ಸ್ಪರೆಂಟ್ ಆಗಿರೋದು ಒಳ್ಳೇದಲ್ವಾ? ಇದು ನಂಬಿಕೆ ವಿಷಯ. ನಂಬಿಕೆ ಗಟ್ಟಿಯಾಗಿದ್ರೆ ಸಂಬಂಧಗಳು ಗಟ್ಟಿಯಾಗಿರುತ್ತೆ. ಮತ್ತು ಅದಕ್ಕೇನಾದರೂ ಧಕ್ಕೆ ಬಂತು ಅಂದರೆ ಸಮಸ್ಯೆಗಳು ಶುರು ಆಗೋಗುತ್ತೆ. ಈ ರೀತಿ ಆಗುತ್ತೆ ಅಂತಲ್ಲ, ಆದರೆ ಸಾಧ್ಯವಾದಷ್ಟು ಶುರುವಿಂದನೇ ನಾವು ಇದಕ್ಕೆ ಯಾವುದಕ್ಕೂ ಅವಕಾಶ ಕೊಡಬಾರ್ದಲ್ವಾ? ಆ ಕಾರಣಕ್ಕೆ ಹೇಳಿದೆ ಅಷ್ಟೇ. ಶುರುನಲ್ಲೇ ಎಲ್ಲವನ್ನೂ ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು. ಅಮ್ಮ, ನೀನು ಹೇಳಿದ್ ನಂಗೆ ಅರ್ಥ ಆಯ್ತು. ನಾನೇ ಸುನೀಲ್ ಅವ್ರ ಹತ್ರ ಮಾತಾಡ್ತೇನೆ. ಗೆಳೆಯ, ಏನೋ ಹೇಳು, ಯಾವುದಾದ್ರೂ ಒಂದು ವಿಷಯನ ನಿನ್ನ ಕೈಗೆ ಎತ್ಕೊಂಡ್ರೆ ಅದನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ಬಿಡ್ತೀಯ ಕಣ. ಅದಕ್ಕೆ ನಿನ್ನ ಮಿಸ್ಟರ್ ಪರ್ಫೆಕ್ಟ್ ಅನ್ನೋದು, ಜೆಂಟ್ಲ್ಮನ್ ಅನ್ನೋದು, ಮರ್ಯಾದೆ. ಜಾಸ್ತಿ ಜಾಕ್ ಹಾಕ್ಬೇಡ, ತಡ್ಕೊಳಕ್ಕಾಗಲ್ಲ. ಆಲ್ರೆಡಿ ಸಿಹಿಯಾಗಿರೋ ಪಾಯಸಕ್ಕೆ ಸಕ್ಕರೆ ಹಾಕಿ ಕುಡ್ದಂಗಿರುತ್ತೆ, ಪ್ಲೀಸ್. ಆದ್ರೂ ಏನ್ ಮಾಡೋದು ಗೆಳೆಯ, ನಿನ್ನ ಹೊಗಳದ ಇರಕ್ಕೆ ಆಗ್ತಾ ಇಲ್ಲ ಕಣ. ನೀನು ಅಪರೂಪದಲ್ಲೇ ಅಪರೂಪ ಕಣ, ಪ್ರಕೃತಿ ವಿಕೋಪ ನೀನು. ಏಯ್, ಏನಾಗಂದ್ರೆ? ಹ್ಞೂ ಕಣ, ಮಿಸ್ ಆಗ್ಬಿಟ್ಬಿಟ್ಟಿದ್ಯಾ. ಅಪರೂಪದಲ್ಲೇ ಅಪರೂಪ ಕಣ ನಿನ್ಲೆ. ನೋಡೋ, ಒಳ್ಳೆಯವರಾಗಿರೋದು ನಾರ್ಮಲ್ ಕಣೋ. ಕೆಟ್ಟೋನಾಗೋದು ಅಪರೂಪ. ಹುಟ್ತಾ ಎಲ್ಲರೂ ಒಳ್ಳೆಯವರೇನೆ, ಬೆಳೀತಾ ಬೆಳಿತಾನೆ ಗಬ್ಬೆದೋಗೋದು, ಅದು ಪ್ರಕೃತಿ ವಿಕೋಪ. ನೀನ್ ಹೇಳೋದು ಕರೆಕ್ಟೇ ಗೆಳೆಯ. ಆದ್ರೆ ಏನ್ ಮಾಡೋದಪ್ಪ, ಈ ಗಬ್ಬೆದೋಗಿರೋರ್ ಮಧ್ಯೆ ನೀನೊಬ್ಬ ಒಳ್ಳೆಯವನಾಗ್ಬಿಟ್ಟಿದ್ಯಲ್ಲ, ಅದೇ ಪ್ರಾಬ್ಲಮ್. ಎಲ್ಲರೂ ನಿನ್ನ ವಿಚಿತ್ರವಾಗಿ ನೋಡ್ತಾರೆ. ಮನುಷ್ಯನ ಇವನು, ನಿಜವಲ್ಲ ಮನುಷ್ಯರು ಹಿಂಗಿರ್ತಾರ ಅಂತ ಆಶ್ಚರ್ಯದಿಂದ ನೋಡ್ತಾರೆ. ನೋಡಪ್ಪ, ಯಾರು ಹೆಂಗ್ ಬೇಕಾರ ಇರ್ಲಿ, ನಾನು ಇರೋದು ಹಿಂಗೆ. ನನಗೆ ಬೇರೆಯವ್ರ ಥರ ಆಗಬೇಕು ಅನ್ನೋ ಆಸೆನೂ ಇಲ್ಲ, ಅವಶ್ಯಕತೆನೂ ಇಲ್ಲ. ಅಲ್ವೋ, ಸಿಂಪಲ್ ಆಗಿರೋದು, ನಾರ್ಮಲ್ ಆಗಿರೋದು ದೊಡ್ಡಸ್ತಿಗೆ ಏನೋ. ಬಾಬಾ, ಈಗ ಅಂದೊಂದನೇ ದೊಡ್ಡ ವ್ಯಕ್ತಿ ಆಗ್ಬಿಟ್ಟಲ್ಲ. ನಿನ್ನ ನೋಡ್ತಾ ಇದ್ರೆ ಈ ಕಸ್ತೂರಿ ನಿವಾಸ ಫಿಲಮ್ ಅಲ್ಲಿ ಅಣ್ಣವ್ರು ಇರ್ತಾರಲ್ಲ, ಕತ್ತಿಸಿಕ್ ಸಾಯಿಸ್ಬಿಡ್ತೀನಿ, ಸುಮ್ಮನೆ ಇದ್ಬಿಡು. ಇರಿಟೇಟ್ ಮಾಡ್ಬೇಡ ಸಾಕು. ಏನೋ ಇರೋ ವಿಷಯ ಆಯ್ತು ಬಿಡಪ್ಪ, ಕತ್ತಿತಲ್ಲ ಇಸ್ಕಕ್ ಬರ್ಬೇಡ, ಇನ್ನೂ ತುಂಬಾ ವರ್ಷ ಬದುಕ್ಬೇಕು. ಓಕೆ, ಈಗ ಟಾಪಿಕ್ ಚೇಂಜ್, ಮಲ್ಲಿ ವಿಷಯಕ್ಕೆ ಬರೋಣ. ಎಂಗೇಜ್ಮೆಂಟ್ ಆಯ್ತು, ಮದುವೆ ಯಾವಾಗ ಅಂತ ಪ್ಲಾನಿಂಗು ಗೊತ್ತಿಲ್ಲ. ಅವಳಿಗೇನೋ ಒಂದು ಎಕ್ಸಾಮ್ ಇದೆಯಂತೆ, ಅದು ಮುಗಿಲಿ, ಆಮೇಲೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಡಿಸೈಡ್ ಮಾಡ್ಬಿಡ್ತೀನಿ. ಆದಷ್ಟು ಬೇಗ ಮದುವೆ ಮಾಡ್ಬಿಡ್ಬೇಕಣ. ಈಗಿನ ಕಾಲದಲ್ಲಿ ಹುಡುಗರ ಮನ್ಸು ಹೀಗೆ ಅಂತ ಹೇಳಕ್ಕಾಗಲ್ಲ, ಚಂಚಲ, ಠಂಗ್ 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 ಅಂತ ಪಲ್ಟಿ ಹೊಡಿತಾನೆ ಇರುತ್ತೆ. ನೀವೊಂದು ಕೆಲಸ ಮಾಡು, ಮಲ್ಲಿ ಹತ್ರ ಮಾತಾಡಿ ಎಕ್ಸಾಮ್ ಸ್ವಲ್ಪ ಅರ್ಲಿ ಡೇಟ್ಗೆ ಹಾಕ್ಸ್ಕೊಂಬಿಡು, ಬೇಗ ಮದುವೆ ಮಾಡಿ ಮುಗಿಸ್ಬಿಡಣ. ನಿನಗೇನು ಅಷ್ಟೊಂದು ಆತರ? ಏನು ಹಿಂಗ ಅನ್ಬಿಟ್ರೆ ಹೆಂಗೋ? ನಾನು ಯಾರು? ಹಲೋ, ಈಗ ನಾನು ಫ್ರೆಂಡ್ ಅಲ್ಲಮ್ಮ, ಬೀಗನಾಗಿ ಮಾತಾಡ್ತಾ ಇದ್ದೀನಿ. ನನ್ನ ಮಗ ಕಣ ಅವನು. ಎಷ್ಟು ಕೆಲ್ಸಗಳಿದೆ ನಮಗೆ. ಹುಡುಗನಿಗೆ ಬಟ್ಟೆ ತಗೋಬೇಕು, ಒಡವೆ ತಗೋಬೇಕು, ಛತ್ರ ಬುಕ್ ಮಾಡ್ಬೇಕು, ವಾಲಕದವ್ರಿಗೆ ಹೇಳ್ಬೇಕು, ಅಡಿಗೆಯವ್ರಿಗೆ ಹೇಳ್ಬೇಕು, ಸೀರಿಯಲ್ ಸೆಟ್ಟು, ಆರ್ಕೆಸ್ಟ್ರಾ. ನೀನು ಬೀಗರ್ ತರ ಮಾತಾಡ್ತಾ ಇಲ್ಲ, ಮತ್ತೆ ಮ್ಯಾರೇಜ್ ಬ್ರೋಕರ್ ತರ ಮಾತಾಡ್ತಾ ಇದ್ದೀನಿ. ಏಯ್, ಏನೋ ಇಂಥ ಟೈಟಲ್ ಕೊಟ್ಬಿಟ್ಟೆ ನೀನು. ಮತ್ತಿನ್ನೇನೋ ಬೇಡ, ಫ್ರೆಂಡ್ ಆಗಿ ಇದ್ ಬಿಡ್ತೀನಮ್ಮ. ಬೇಡ, ಬ್ರೋಕರ್ ನಡಿ. ಒಮ್ಮೆ ರಾತ್ರಿಯ ಮಬ್ಬಲಿ ದೇವಲೋಕದ ಕ್ಲಬ್ಬಲಿ, ವಿಸ್ಕಿಯೊಂದಿಗೆ ಸೂರ್ಯನು, ಐಸಿನೊಂದಿಗೆ ಚಂದ್ರನು, ರಂಬೆಯ ಡಿಸ್ಕೋ ವೀಕ್ಷಿಸಲು, ಒಂದೈ ಚೈರಲ್ಲಿ ಕುಳಿತಿರಲು, ಸ್ನೇಹವ ಮರೆತ ಪೈಲ್ವಾನ. ಅವನೇ ಏನಪ್ಪ ಪೈಲ್ವಾನ್? ಎಲ್ಲ ಆರಾಮ? ಟೆನ್ಷನ್ ಇಲ್ಲ ತಾನೆ? ಇಲ್ಲ ಬಾಸ್, ಯಾವ ಟೆನ್ಷನು ಇಲ್ಲ. ಇವಾಗ ಎಂಗೇಜ್ಮೆಂಟ್ ಎಲ್ಲ ನೀಟಾಗಾಯಿತು. ನಿಮ್ಮ ತಮ್ಮ ಪಾರ್ಥ ಸರ್ ಬಂದಾಗಂತೂ ನಾನು ಫುಲ್ ಗಾಬರಿ ಆಗ್ಬಿಟ್ಟಿದ್ದೆ. ಸದ್ಯ ನೀವು ಹೆಂಗೋ ಕ್ಲೀನಾಗಿ ಮ್ಯಾನೇಜ್ ಮಾಡಿದ್ರಿ. ಥ್ಯಾಂಕ್ ಯು ಬಾಸ್. ಅದು ನನ್ನ ಕರ್ತವ್ಯ ಅಲ್ವೇನೋ ಪೈಲ್ವಾನ್? ನೀನು ನನಗೋಸ್ಕರ ಕೆಲಸ ಮಾಡ್ತಿದ್ಯಾ ಅಂದಮೇಲೆ ನಿನ್ನನ್ನು ಟೇಕ್ ಕೇರ್ ಮಾಡೋದು ನನ್ನ ಕೆಲಸ. ಲೋ, ನಾನು ನಿನಗೆ ಬರೀ ಗಾಡ್ ಫಾದರ್ ಅಲ್ಲ ಕಣ,
ಇತ್ತೀಚೆಗೆ ಬಾಡಿ ಗಾರ್ಡು ಆಗ್ಬಿಟ್ಟಿದೆ. ಅಯ್ಯೋ ಬಾಸ್, ನೀವು ಈ ಥರ ಎಲ್ಲ ಮಾತಾಡಿ ನನಗೆ ಮುಜುಗರ ಆಗೋ ಥರ ಮಾಡ್ತಾಯಿದ್ದೀರಾ. ಸರಿ ಸರಿ ಆಯ್ತು, ಕಂಗ್ರ್ಯಾಚುಲೇಷನ್ಸ್ ಪೈಲ್ವಾನ್. ಎಂಜಾಯ್ ಯೋರ್ ಡೇ. ಆ್ಯಂಡ್ ಆ ಎಂಜಾಯ್ಮೆಂಟ್ನ ನೀನು ನನ್ನ ಜೊತೆನೇ ಮಾಡಬೇಕು. ನೋಡಪ್ಪ, ಇದೇ ಖುಷಿಗೆ ನಾವಿಬ್ಬರು ಇವತ್ತು ಪಾರ್ಟಿ ಮಾಡ್ತಾ ಇದ್ದೀವಿ. ನೀನು ನನ್ನ ಜೊತೆ ಕೂತ್ಕೊಂಡು ಕುಡಿಲೇಬೇಕು. ಇಲ್ಲಿಗೆ ಬಂದ್ಬಿಟ್ಟು ಬಾಸ್ ಇಲ್ಲ ಬಾಸ್, ನನಗೆ ಕುಡಿಯೋ ಅಭ್ಯಾಸ ಇಲ್ಲ ಬಾಸ್. ಪ್ಲೀಸ್ ಬಾಸ್ ಅಂತೆಲ್ಲ ಕತೆ ಹೊಡೆಯಂಗಿಲ್ಲ. ಅರ್ಥ ಆಯ್ತಲ್ಲ? ಬೇಗ ಬಾ. ಸರಿ ಬಾಸ್, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಯಾರೋ ಬರ್ತಿರೋ ಥರ ಇದೆ. ಗೆಲುವಿನ ಕಡೆಗೆ ಮೊದಲ ಹೆಜ್ಜೆ. ಚಿಯರ್ಸ್ ಜೆಡಿ. ಬರ್ಬೋದಾ? ಹಾಂ ಬನ್ನಿ. ಸಾರಿ, ಬ್ಯುಸಿ ಇದ್ರಾ? ಇಲ್ಲ, ಆ ರೀತಿ ಎಲ್ಲ ಏನಿಲ್ಲ. ಹೇಳಿ ಮ್ಯಾಮ್. ಆಕ್ಚುಲಿ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಹೇಳಿ. ಮಲ್ಲಿ ನಿಮ್ಮ ಹತ್ರ ಇದನ್ನು ಹೇಳಿದಾಳೋ ಇಲ್ವೋ ಅಂತ ಗೊತ್ತಿಲ್ಲ, ಬಟ್ ಯಾವುದನ್ನು ಮುಚ್ಚಿಡಬೇಕು ಅನ್ನೋ ಉದ್ದೇಶ ನಮ್ದಿರಲಿಲ್ಲ. ಆದರೆ ಏನೋ ಮಿಸ್ ಆಗೋಯ್ತು, ಅದಕ್ಕೆ ಕೇಳ್ತಿದ್ದೀನಿ. ಎಲ್ಲ ವಿಷಯನೂ ಹೇಳಿದಾಳಲ್ವಾ? ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರಾ ಮ್ಯಾಮ್? ಮಲ್ಲಿ ಪಾಸ್ಟ್ ಬಗ್ಗೆ. ಹಾಂ, ನಾನು ಅವತ್ತು ಹೇಳಿದ್ನಲ್ಲ, ಪಾಸ್ಟ್ ಇಸ್ ಪಾಸ್ಟ್, ಅದರಿಂದ ನನಗೇನು ತೊಂದರೆ ಇಲ್ಲ ಅಂತ. ಹೇಳಿದ್ರಿ ಪಾಸ್ಟ್ ಇಸ್ ಪಾಸ್ಟ್ ಅಂತ, ಬಟ್ ಪಾಸ್ಟಲ್ಲಿ ಅವಳಿಗೆ ಮೋಸ ಮಾಡಿದವರು ಪ್ರೆಸೆಂಟಲ್ಲೂ ಇದ್ದಾರೆ. ಫ್ಯೂಚರಲ್ಲಿ ಅವರಿಂದ ಯಾವ ತೊಂದರೆನೂ ಆಗಲ್ಲ ಅಂತ ಹೇಳೋದಕ್ಕೆ ಗ್ಯಾರಂಟಿ ಇಲ್ಲ. ನೋಡಿ, ಏನೇ ವಿಷಯ ಇದ್ದರೂ ಮದುವೆಗೆ ಮುಂಚೆನೇ ಕ್ಲಿಯರ್ ಆಗೋಗ್ಬಿಡಬೇಕು. ನಾಳೆ ದಿನ ನಿಮಗೆ ಮುಜುಗರ ಆಗಬಾರ್ದು, ಅದಕ್ಕೆ ಹೇಳ್ತಿದ್ದೀನಿ. ಆ್ಯಂಡ್ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಾಕು ಸಂಬಂಧ ಹಾಳಾಗೋದಕ್ಕೆ, ಅದಕ್ಕೆ ಕೇಳ್ತಿದ್ದೀನಿ. ಮಲ್ಲಿ ನಿಮ್ಮ ಹತ್ರ ಎಲ್ಲನೂ ಹೇಳಿದಾಳ? ಎಲ್ಲ ವಿಷಯನೂ ಹೇಳಿದಾಳ? ಹಾಂ, ಎಲ್ಲನೂ ಹೇಳಿದ್ದಾರೆ. ಮಲ್ಲಿಗೆ ಯಾರಿಂದ ಮೋಸ ಆಯಿತು ಅಂತ ನಿಮಗೆ ಗೊತ್ತಲ್ವಾ? ಆ ವ್ಯಕ್ತಿ ಯಾರು ಅಂತ? ಇಲ್ಲ, ಅದ್ರ ಬಗ್ಗೆ ಏನು ಹೇಳಿಲ್ಲ ಅವರು. ನೋಡಿ, ಮೇಯ್ನಾಗಿ ಗೊತ್ತಾಗಬೇಕಾಗಿರೋ ವಿಷಯನೇ ನಿಮಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಮ್ಮದೇ ತಪ್ಪು, ನಾವು ಹೇಳಬೇಕಾಗಿತ್ತು. ಐ ಆಮ್ ರಿಯಲಿ ವೆರಿ ಸಾರಿ, ಸ್ಲಿಪ್ ಆಗೋಯ್ತು, ಹೇಳಿದ್ನಲ್ಲ. ನೋಡಿ, ಮಲ್ಲಿ ಮೊದಲನೇ ಗಂಡನ ಬಗ್ಗೆ ಹೇಳೋದಕ್ಕೆ ನನಗಿಷ್ಟ ಇಲ್ಲ, ಬಟ್ ಇಷ್ಟು ಮಾತ್ರ ಹೇಳಬಲ್ಲೆ, ಅವ್ರು ಯಾರಿಗೂ ಒಳ್ಳೇದನ್ನು ಬಯಸಲ್ಲ. ನಿಮ್ಮ ಹತ್ರ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾಳೆ ದಿನ ನೀವು ಅವರು ಮುಖಾಮುಖಿಯಾಗಿ ಅವ್ರು ನಿಮ್ಮ ಹತ್ರ ಏನೋ ಒಂದು ಹೇಳಿ ನಿಮ್ಮ ಮನಸ್ಸನ್ನು ಹಾಳು ಮಾಡೋ ಕೆಲಸ ಮಾಡಬಾರ್ದಲ್ವ, ಅದಕ್ಕೆ. ಯಾರು ಮೇಡಮ್ ಅವರು? ಅವರು ಗೌತಮ್ ಅವ್ರ ತಮ್ಮನೇ. ಗೌತಮ್ ಸರ್ ತಮ್ಮ ಅಂದರೆ? ಜಯದೇವ್ ದಿವಾನ್ ಅವರು. ಏನು, ಜಯದೇವ್ ದಿವಾನ್ ಅವರ ಅವರು ವೈಫ ಇವರು? ಅಂದರೆ ಗೌತಮ್ ದಿವಾನ್ ಸರ್ ತಮ್ಮನ ಹೆಂಡ್ತಿನ? ಹೌದು. ಅಲ್ಲ ಮೇಡಮ್, ಇಷ್ಟು ದಿನ ಅವ್ರು ನಿಮ್ಮ ಸಿಸ್ಟರ್ ಅಂತ ಅಂದ್ಕೊಂಡಿದ್ದೆ. ಯಾವಾಗಲೂ ಅಕ್ಕ ಭಾವ ಅಂತಿದ್ರಲ್ಲ, ಅದರಿಂದ ಇದೆಲ್ಲ ಗೊತ್ತೇ ಇರಲಿಲ್ಲ. ಆ್ಯಕ್ಚುಲಿ ಅವಳು ನನ್ನ ಓರ್ಗಿತ್ತಿ, ಬಟ್ ನನ್ನ ತಂಗಿ ಅಷ್ಟೇ ಅಲ್ಲ, ನನ್ನ ಮಗಳ ಥರ, ನನ್ನ ಹಿರಿ ಮಗಳವಳು. ನಾವಿಬ್ಬರು ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟದೇ ಇರ್ಬೋದು, ಒಂದೇ ರಕ್ತನ ಹಂಚ್ಕೊಳ್ದೇ ಇರ್ಬೋದು, ಆದರೆ ಬದುಕನ್ನು ಹಂಚ್ಕೊಂಡಿದ್ದೀವಿ, ಭಾವನೆಗಳನ್ನು ಹಂಚ್ಕೊಂಡಿದ್ದೀವಿ. ಅದೇ ಅಲ್ವಾ ಬೇಕಿರೋದು. ಅಮೃತಧಾರೆ